ಈ ಮಂತ್ ಹಂಗಂದ್ರೆ ಮಾರ್ಚ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಇಷ್ಟು ದಿವಸ ಓಪನ್ ಆಗ್ತಿದ್ದಿಲ್ಲ, ಆದರೆ ಇವಾಗ ಓಪನ್ ಆಗಿದೆ ಸ್ನೇಹಿತರೆ. ಬಜೆಟಲ್ಲೂ ಸಹಿತ ಯಾವ ಥರ ಯುವ ನಿಧಿ ಬಗ್ಗೆ ಏನು ಘೋಷಣೆ ಆಗಿಲ್ಲದ್ರೂ ಸಹಿತ, ಆದರೆ ಇವಾಗ ಕರ್ನಾಟಕ ಸರ್ಕಾರ ಸೇವಾ ಸಿಂಧು ವೆಬ್ಸೈಟಲ್ಲಿ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಇಲ್ಲಿ ಇವಾಗ ಓಪನ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿಂದ ನೀವು ತಿಳ್ಕೊಬೋದು ಯುವ ನಿಧಿ ಬರೋಲ್ಲ ಅಂತ ಡೌಟರ್ ಇರ್ಬೋದು, ಆದರೆ ಸೆಲ್ಫ್ ಡಿಕ್ಲರೇಷನ್ ಮಾತ್ರ ಕಂಪಲ್ಸರಿ ಕೊಡಿ ಸ್ನೇಹಿತರೆ. ಯಾಕಂದರೆ ಯಾವ ಥರ ಆಗಿ ಸರ್ಕಾರ ಕಡೆಯಿಂದ ಯಾವುದೇ ಥರ ತೀರ್ಮಾನ ಆಗಿ ಇನ್ನೂ ಘೋಷಣೆ ಮಾಡಿಲ್ಲ ಸ್ನೇಹಿತರೆ. ಯುವ ನಿಧಿ ಕಂಪ್ಲೀಟಾಗಿ ನಿಂತೋಯ್ತು ಅಂತ, ಅಮೌಂಟ್ ಬರಲ್ಲ ಅಂತಲೂ ಸಹಿತ ಅವರು ಎಲ್ಲೂ ಅನೌನ್ಸ್ ಮಾಡಿಲ್ಲ. ಅದಕ್ಕೋಸ್ಕರ ಯಾವ ಥರ ಕ್ಲಾರಿಟಿ ಇಲ್ಲದೆ ನೀವು ಸುಮ್ಮನೆ ಆಗಬೇಡಿ. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಸಹಿತ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಇನ್ನೊಂದು ಹೊಸದಾಗಿ ಬಂದಿದೆ. ಏನಂದರೆ ಕೌಶಲ್ಯ ಅಭಿವೃದ್ಧಿ ಜೊತೆ ಇಲಾಖೆಗೆ ಮತ್ತು ಯುವ ನಿಧಿ ಇಲಾಖೆಗೆ ಮರ್ಜ್ ಆಗಿ ಸ್ನೇಹಿತರೆ. ಹಂಗೆ ಯಾವುದೇ ಒಂದು ಯುವ ನಿಧಿ ಅಪ್ಲಿಕೇಶನ್ ಯಾರೊಬ್ಬರು ಹಾಕಿದ್ರು ಸಹಿತ ಅವರು ಅಂತಿದೆ ಮಾರ್ಚ್ 2026 ಅಂತಿದೆ. ಹಾಗೆ ಸುಮಾರು ಜನ ಡೌಟ್ ಆಗಿದ್ರಿ, ಯಾವ ಥರ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಸ್ನೇಹಿತರೆ. ಯುವ ನಿಧಿ ಅಮೌಂಟ್ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಯಾಕಂದರೆ ಈ ಸರ್ಕಾರ ಕಡೆಯಿಂದ ಯಾವ ಥರ ಅನೌನ್ಸ್ಮೆಂಟು ಆಗಿಲ್ಲ ಸ್ನೇಹಿತರೆ. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಆಯಿತಾ, ಹಂಗಂದರೆ ಅನೌನ್ಸ್ಮೆಂಟ್ ಅಮೌಂಟ್ ಬರೋಲ್ಲ ಅಂದರೆ ಯುವ ನಿಧಿದು ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕಾಗ್ತಿದ್ದಿಲ್ಲ, ಆದರೆ ಇಲ್ಲಿ ಓಪನು ಆಗ್ತಿದ್ದಿಲ್ಲ. ಆದರೆ ಇವಾಗ ಇದು ಓಪನ್ ಮಾಡಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬರು ಸಹಿತ ಇಲ್ಲಿ ಹಾಕ್ಬೋದು ಸ್ನೇಹಿತರೆ ಸೆಲ್ಫ್ ಡಿಕ್ಲರೇಷನ್. ಇಲ್ಲಿ ನೋಡ್ಬೋದು ಇವಾಗ ಯುವ ನಿಧಿ ಡಿಪಾರ್ಟ್ಮೆಂಟ್ ಮತ್ತು ಕೌಶಲ್ಯ ಅಭಿವೃದ್ಧಿ ಡಿಪಾರ್ಟ್ಮೆಂಟ್ ಎರಡು ಸಹಿತ ಯುವ ನಿಧಿ ಬೆನಿಫಿಟ್ ಯಾರ್ಯಾರು ಅಪ್ಲೈ ಮಾಡಿದೆ ಅವ್ರಿಗೆಲ್ಲರಿಗೂ ಸಹಿತ ಇದೊಂದು ಬೆನಿಫಿಟ್ ಇದೆ ಸ್ನೇಹಿತರೆ. ನಿಮಗೆ ಅಮೌಂಟಿಗೆ ಬರ್ಬೋದು, ಇಲ್ಲಾಂದರೆ ಸ್ಕಿಲ್ ಟ್ರೈನಿಂಗ್ ಸಹಿತ ನಿಮಗೆ ಆಗ್ಬೋದು. ಹಾಗಾಗಿ ನೀವು ಪ್ರತಿಯೊಬ್ಬರು ಸಹಿತ ಮಾರ್ಚ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಇದರಲ್ಲಿ ಯಾವ ಥರ ಚೇಂಜಸ್ ಇಲ್ಲ. ಮುಂಚೆ ನೀವು ಹೆಂಗೆ ಆಗ್ತಿದ್ರಿ ಸ್ಟೆಪ್ 1 ಮುಖಾಂತರ ಆಧಾರ್ ಇಂಡಿಕೇಷನ್ ಮತ್ತು ಗೆಟ್ ಆಧಾರ್ ಡೀಟೇಲ್ಸ್, ಮತ್ತು ಇಲ್ಲಿ ಡಿಕ್ಲರೇಷನ್ನ ಕನ್ಸ್ಟೆಂಟ್ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಏನು ಕಾಣಿಸಿದೆ ಕ್ಯಾಪ್ಷನ್ನ ನೀವು ಎಂಟ್ರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ನೀವು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದು. ಯಾವ ಥರ ಚೇಂಜಸ್ ಇಲ್ಲ. ಪ್ರತಿಯೊಬ್ಬರು ಸಹಿತ ಇವಾಗಲೇ ಹಾಕಿ ಸ್ನೇಹಿತರೆ. ಯಾಕಂದರೆ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 25, ಇದೇ ತಿಂಗಳು 25 ಅಲ್ಲಿ ಇದು ಎಂಡ್ ಆಗುತ್ತೆ. ಅದರೊಳಗಡೆ ನೀವು ಹಾಕಬೇಕಾಗಿರುತ್ತೆ. ಯಾಕಂದರೆ ಇನ್ನೂ ಲೇಟ್ ಮಾಡೋಕ್ಕೋದ್ರೆ ಇನ್ನೂ ಸರ್ವರ್ ಇಶ್ಯೂ ಆಗ್ಬೋದು. ಹಾಗೆ ಸ್ಟೇಟಸ್ ಸಹಿತ ಸುಮಾರು ಕಡೆ ಅಪ್ಡೇಟ್ ಆಗಿದೆ ಡಿಸೆಂಬರ್ದು, ಅದ್ರ ಬಗ್ಗೆ ನೋಡಿ ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಡಿಸ್ಕ್ರಿಪ್ಷನ್ ಕಡೆ ಲಿಂಕ್ ಇರುತ್ತೆ ಸ್ನೇಹಿತರೆ. ಇಲ್ಲ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ವ್ಯೂ ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ಆಗಿತ್ತು ಇವತ್ತೊಂದು ವಿಡಿಯೋಲಿ, ಎಸ್ಪೆಷಲಿ ಆಗಿ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ. ಸ್ನೇಹಿತರೆ ಈ ಮಾಹಿತಿ ಪ್ರತಿಯೊಬ್ಬರಿಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿರೋ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.